ಹೃದಯದ ತುಂಬ ಹೂವನ್ನು ತುಂಬಿಕೊಂಡಿರುವ ತಾವು ಜ್ಞಾನದ ಪರಿಮಳವನ್ನು ಬೀರಿದಿರಿ. ಮಾತಿನ ತುಂಬ ವಿದ್ಯುತ್ವ ತುಂಬಿಕೊಂಡಿರುವ ತಾವು ಸತ್ಯದ ಸರಿಗಮವನ್ನು ನುಡಿಸಿದಿರಿ. ಕಂಗಳ ತುಂಬ ಬೆಳಕನ್ನು ತುಂಬಿಕೊಂಡಿರುವ ತಾವು ನಮ್ಮ ಕತ್ತಲೆಯನ್ನು ಸರಿಸಿದಿರಿ. ಸಕಲ ಕುಲಗಳ ಕುಲುಮೆಯ ತಳ್ಳಿ ನೀತಿಯ ಜಾಗೃತಿಯನ್ನು ಮೂಡಿಸಿ ಜಾತಿಯ ಭೂತವನ್ನು ಶಿಕ್ಷಣದ ಮೂಲಕ ಬೆಳಗ್ತಾ ಇದೆ. ಸ್ವಾಮಿ ವಿವೇಕಾನಂದರ ಆದರ್ಶದ ವಿಚಾರಗಳನ್ನು ಸ್ಮರಣೆ ಮಾಡಿಕೊಂಡು ಬಾಡಿಗೆ ಗ್ರಾಮದಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 100ರ ಸಂಭ್ರಮದ ಸುಂದರವಾದ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಅಲಂಕಾರ ಮಾಡಿದ ಸಿದ್ಧ ಪುರುಷ ಸಿದ್ಧಲಿಂಗ ಸಾಧು ಮಹಾರಾಜರ ಪಾದಗಳಿಗೆ ಹಣೆ ಮಣೆದು ದಿವ್ಯ ಸಾನ್ನಿಧ್ಯವನ್ನು ಅಲಂಕಾರ ಮಾಡಿದ ಪರಮ ಪೂಜ್ಯ ಶ್ರೀ ವೀರೇಶ್ವರ ದೇವರ ಪಾದಗಳಿಗೆ ಹಣೆ ಮಣೆದು ಊರಿನ ವೇದಮೂರ್ತಿಗಳಾಗಿರುವಂಥ ಸಂಗಯ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಹಣೆ ಮಣೆದು ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಕಾರ್ಯಕ್ರಮದಿಂದ ನಿರ್ಗಮಿಸಿದ ನನ್ನ ವಿದ್ಯಾಗುರುಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಸವ ಸಾಹಿತ್ಯವನ್ನು ವಚನ ಸಾಹಿತ್ಯವನ್ನು ನಾಡಿನ ತುಂಬ ಶಾಂತಿ ಮತ್ತು ಕ್ರಾಂತಿಯ ಮೂಲಕ ಪಸರಿಸುತ್ತಿರುವಂಥ ನನ್ನ ಗುರುಗಳಾಗಿರುವ ಶ್ರೀ ಅಶೋಕ್ ಹಂಸಲಿ ಗುರುಗಳೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶ್ರೀ ಪ್ರಕಾಶ್ ವಡ್ಡರ್ ಸರ್ ಅವರೇ, ಶ್ಯಾಮರಾವ್ ಪೂಜಾರಿ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ಪಾಲಕರೇ, ಊರಿನ ಸಮಸ್ತ ಬಾಂಧವರೇ, ಈ ಊರಿನ ಸುತ್ತಲೂ ಗ್ರಾಮದಿಂದ ಬಂದಿರತಕ್ಕಂಥ ಶಿಕ್ಷಣ ಪ್ರೇಮಿಗಳೇ, ಪತ್ರಕರ್ತರೇ, ನನಗೆ ಈ ಊರಿನ ವಿದ್ಯಾರ್ಥಿಗಳು ಇಲ್ಲ ನಮ್ಮ ಊರಲ್ಲಿ ಈ ಥರ ನಾವು 100ರ ಸಂಭ್ರಮ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಬರಬೇಕು ಅಂತ ಹೇಳಿ ನನಗೆ ಕೇಳಿಕೊಂಡಾಗ ಭಾಳ ಖುಷಿ ಅನ್ನಿಸ್ತು. ಯಾಕಂದರೆ ಭಾರತ ದೇಶದಲ್ಲಿ ಶಿಕ್ಷಣ ಹೆಂಗಾಗ್ತಾ ಇದೆ ಅಂದರೆ ಇವತ್ತು ವ್ಯಾಪಾರೀಕರಣ ಆಗ್ತಾ ಇದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅಟ್ಟಹಾಸ ಮೆರಿತಾ ಇದ್ದಾವೆ. ಅವುಗಳ ಮಧ್ಯದಲ್ಲಿ ಊರಿನ ಸರ್ಕಾರಿ ಶಾಲೆಯ ಶತಮಾನೋತ್ಸವವನ್ನು ಈ ಥರ ಊರಿನ ಎಲ್ಲ ಜನರು, ಎಲ್ಲ ಜಾತಿ ಧರ್ಮ ಅವೆಲ್ಲವುಗಳನ್ನು ಸಮಾನ ರೀತಿಯಲ್ಲಿ ಕಂಡು ಊರಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 100ರ ಸಂಭ್ರಮವನ್ನು ಮಾಡ್ತಾ ಇದ್ದೀರಿ. ಇದು ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿ ಕಾರ್ಯಕ್ರಮ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದರೆ ಇಲ್ಲಿ ತಾಯಂದರು ಬಂದಿದ್ದಾರೆ, ಊರಿನ ಹಿರಿಯರು ಬಂದಿದ್ದಾರೆ, ಗುರುಗಳಿಗೆ ಸನ್ಮಾನ ಮಾಡ್ತಾ ಇದ್ದೀರಿ. ಅದು ಭಾಳ ಖುಷಿ ಪಡುವಂಥದ್ದು. ಯಾಕಂದರೆ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಅಧ್ಯಯನ ಮಾಡಿದಂಥ ಒಬ್ಬ ವಿದ್ಯಾರ್ಥಿ. ಸುಮಾರು 8 ಗೌರ್ಮೆಂಟ್ ಜಾಬ್ಗಳನ್ನು ತೆಗೆದುಕೊಂಡು ಅವೆಲ್ಲವುಗಳಿಗೆ ರಾಜೀನಾಮೆ ಕೊಟ್ಟು ನಾಡಿನ ತುಂಬ ಬಿಸಿಯೂಟದ ಬಳಗ ಅಂತ ಭಾಳ ಜನ ಪ್ರಶ್ನೆ ಕೇಳ್ತಾರೆ ನಮಗೆ, ಏನು ಬಿಸಿ ಊಟದ ಬಳಗ ಅಂತೇಳಿ. ಅಂದರೆ ನನ್ನ ವಿದ್ಯಾರ್ಥಿ ಒಂದು ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದಾನೆ. ಅದರಲ್ಲಿ ಸುಮಾರು 2 ಲಕ್ಷ ಜನ ವಿದ್ಯಾರ್ಥಿಗಳು ಪ್ರತಿನಿತ್ಯ ಫ್ರೀ ಕ್ಲಾಸ್ಗಳನ್ನು ಕೇಳ್ತಾರೆ. ಏನು ಬಿಸಿ ಊಟದ ಬಳಗ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಅಧ್ಯಯನ ಮಾಡಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳ ಗುಂಪೇ ಅದು ಬಿಸಿ ಊಟದ ಬಳಗ. ಅಂಥ ಬಿಸಿ ಊಟದ ಬಳಗ ಇವತ್ತು ಇಂಥ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಇಲ್ಲಿ ಸಾಧಕರಿಗೆ ಸನ್ಮಾನ ಮಾಡಿ, ಉಪನ್ಯಾಸಕರನ್ನು ಕರೆಸಿ, ಹಿರಿಯರಿಗೆ ಸನ್ಮಾನವನ್ನು ಮಾಡಿ. ಯಾಕಂದರೆ ನಾನು 1ನೇ ತರಗತಿಯಿಂದ 5ನೇ ತರಗತಿವರೆಗೆ ನಮ್ಮ ತಾಳಿಕೋಟಿ ಹತ್ತಿರ ಬನ್ನಟ್ಟಿ ಪೀಟಿ ಅಂತ ಒಂದು ಸಣ್ಣ ಗ್ರಾಮ, ಏಕೋಪಾಧ್ಯಾಯ ಶಾಲೆ. ಅದು ಒಬ್ಬರೇ ಗುರುಗಳು, ಒಂದೇ ಹಾಡ, ಯವ್ವ ಯವ್ವ ಗೆಣಸ ಗುಳ್ಳೆಗಾಯಿ ಕುದಿಸ. ಆ ಹಾಡ ಹಾಡಿಬಿಟ್ರೆ ಸಾಲಿನ ಮುಗಿತವತ್ತು. ನನಗೇನು ಇಷ್ಟೇ ಸಿಲೆಬಸ್ ಇಷ್ಟೇ ಅಂತ ಅನ್ಕೊಂಡಿದ್ದೆ. ನಾ ಒಂದೇ ಪದ್ಯ ಹೇಳೋರು ಅವರು, ಯವ್ವ ಯವ್ವ ಗೆಣಸ ಗುಳ್ಳೆಗಾಕಿ ಕುದಿಸ ತುತ್ತು ಮಾಡಿ ಉಣಸ. ಆದರೆ ಸರ್ಕಾರಿ ಶಾಲೆಯಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಬಹುದು, ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಬಹುದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಾನು ಒಂದು ಸಣ್ಣ ಉದಾಹರಣೆ. ನಾನು ಇತ್ತೀಚೆಗೆ ನನಗೆ ದುಬೈದಲ್ಲಿ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ 5 ಲಕ್ಷ ಬಹುಮಾನ ಕೊಟ್ಟರು. IPL ಅಂತ ಒಂದು IPLದಲ್ಲಿ ದುಬೈದಲ್ಲಿ ನಡೆದ IPLದಲ್ಲಿ ನನ್ನ ಫೋಟೋ ಪ್ರದರ್ಶನ ಆಗ್ತಾ ಇತ್ತು. ಒಂದು ಸರ್ಕಾರಿ ಶಾಲೆಯಲ್ಲಿ ಅಧ್ಯಯನ ಮಾಡಿದಂಥ ಹುಡುಗ ದುಬೈದಲ್ಲಿ ನಮ್ಮ ಫೋಟೋಗಳು ಪ್ರದರ್ಶನ ಆಗ್ತಾ ಇದ್ದು. ಅಂದರೆ ನನ್ನ ಗುರುಗಳು ಕೊಟ್ಟಿರ್ತಕ್ಕಂಥ ಸಂಸ್ಕಾರ, ಆ ಸಂಸ್ಕೃತಿ, ಅವರು ಕಲಿಸಿಕೊಟ್ಟಿರ್ತಕ್ಕಂಥ ಪಾಠ ಬೋಧನೆ ಇವತ್ತಿಗೂ ನಮ್ಮ ಜೀವನದಲ್ಲಿ ಅಚ್ಚಳಿಯಾಗಿ ಉಳಿದದು. 1964ರ ಶಿಕ್ಷಣ ನೀತಿ ಒಂದು ಮಾತು ಹೇಳ್ತದೆ, ಭಾರತ ದೇಶದ ನಿಜವಾದ ಶಿಕ್ಷಣ ನಿರ್ಮಾಣ ಆಗ್ತಾ ಇರೋದು ವರ್ಗಕೋಣೆಯ 4 ಗೋಡೆಗಳ ಮಧ್ಯದಲ್ಲಿ ಅಂತ. ಅದಕ್ಕೆ ಸಾಕ್ಷಿ ಈ ಊರಿನ ಸರ್ಕಾರಿ ಶಾಲೆಯ ಕಟ್ಟಡಗಳು. 1986ರ ಶಿಕ್ಷಣ ನೀತಿ ಹೇಳ್ತದೆ, ಇಫ್ ದ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ಇಫ್ ದ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್, ಇಫ್ ದ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್. ಶಿಕ್ಷಣ ಹೆಂಗಾಗ್ತಾ ಇದೆ ಅಂದರೆ ಬರೀ ಶಿಕ್ಷಣ ಹೊಂಟಿದೆ, ಎಷ್ಟೋ ಮರ್ಡರ್ಗಳಾಗ್ತವೆ, ಅತ್ಯಾಚಾರಗಳಾಗ್ತವೆ, ಕೊಲೆಗಳಾಗ್ತಾ ಇದ್ದಾವೆ. ಆಗಲೇ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಸಾಹೇಬರು ಹೇಳ್ತಾ ಇದ್ರು, ಸಾಫ್ಟ್ವೇರ್ ಇಂಜಿನಿಯರ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಇತ್ತೀಚೆಗೆ
ಬ್ಯಾಂಕ್ಗಳನ್ನು ಹೆಂಗೆ ಕಳುವು ಮಾಡಬೇಕು, ಮೊಬೈಲ್ಗಳನ್ನು ಹೆಂಗೆ ಹ್ಯಾಕ್ ಮಾಡಬೇಕು. ನನ್ನ ಫ್ರೆಂಡ್ ಮೊನ್ನೆ ಇತ್ತೀಚೆಗೆ ಒಂದು SMS ಹಾಕಿದ್ದ, ಏನು ಅಂದರೆ ನಂದು ಮೊಬೈಲ್ ಹ್ಯಾಕ್ ಆಗಿದೆ, ದಯವಿಟ್ಟು ಅಮೌಂಟ್ ಅದಕ್ಕೆ ಹಾಕ್ಲಕ್ಕೆ ಹೋಗ್ಬೇಡ್ರಿ ಅಂಥೇಳಿ. ನೀವು ಡೈರೆಕ್ಟ್ ಬಂದರೆ ನಮ್ಮ ಮಂದಿ ಕೊಡೋಂಗಿಲ್ಲ. ಅವ ಹ್ಯಾಕ್ ಮಾಡಿದ ಅವ ಎಷ್ಟು ಕಬರಿಗೆಟ್ಟು ಇರ್ಬೇಕಂತ ಒಂದು ಮೀನ್ಸ್ ವಿಜ್ಞಾನ ಹೆಂಗೆ ಆಗ್ತಾ ಇದೆ ಅಂದರೆ ಈ ಥರ ದುರ್ಬಳಕೆ ಆಗ್ತಾ ಇದೆ. ಆದರೆ ಈ ಊರಿನ ಈ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಮತ್ತು ಗ್ರಾಮ ಸೇವಕರು, ತಲಾಟಿಗಳು, ಪೊಲೀಸರು, ಶಿಕ್ಷಕರು ಎಲ್ಲ ಕೂಡಿಕೊಂಡು ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ. ಕಾರಣ ಸಂಸ್ಕಾರಯುತವಾಗಿರುವಂಥ ಶಿಕ್ಷಣದ ಪ್ರಮಾಣ ಕಡಿಮೆ ಆಗ್ತಾ ಇದೆ. 1986 ಶಿಕ್ಷಣ ನೀತಿ ಹೇಳ್ತದೆ, ಮಕ್ಕಳು ಭತ್ತ ತುಂಬುವ ಚೀಲಗಳಾಗಬಾರದು, ಭತ್ತ ಬೆಳೆಯುವ ಗದ್ದೆಗಳಾಗಬೇಕು. ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು ಅಂತ 1986 ಶಿಕ್ಷಣ ನೀತಿ ಹೇಳ್ತದ. ಅದಕ್ಕೆ ಬಾಡಿಗೆ ಗ್ರಾಮ ನಿಮ್ಮ ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡಿರಿ. 400 ಜನ ಮತ್ತು ಗೌರ್ಮೆಂಟ್ ನೌಕರಿದಾರರಂದ್ರೆ ಒಂದು ಸಣ್ಣ ಗ್ರಾಮದಲ್ಲಿ ಅದು ಎಂಥ ಗುಣಾತ್ಮಕವಾಗಿರುವಂಥ ಶಿಕ್ಷಣ ಇವರಲ್ಲಿ ಸಿಕ್ಕಿರಬಹುದು ಅಂತೇಳಿ ನನಗನ್ನಿಸ್ತದೆ. ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಆಗಲಿ ನಮ್ಮ ಪೂಜಾರಿ ಸರ್ ಅವರು ಮಾತಾಡಿದರು. ಅವರ ಆದರ್ಶಗಳು ಅದ್ಭುತವಾಗಿರುವಂಥದ್ದು. ಸರ್ ಎಂ ವಿಶ್ವೇಶ್ವರಯ್ಯವರು ಉತ್ತರಾಖಂಡಕ್ಕೆ ಹೋಗಿದ್ದರತ್ತ. ಉತ್ತರಾಖಂಡದಲ್ಲಿ ಟೂರ್ ಮುಗಿಸ್ಕೊಂಡು ವಾಪಸ್ ಬರುವಾಗ ಒಂದು ಬಸ್ ಇತ್ತು, ಲೇಡೀಸ್ ಬಸ್. ಅದು ಲೇಡೀಸ್ ಬಸ್ಸಿಂದ ಒಂದು ಬಿಳಿ ಕಾರ್ ಫಾಲೋ ಮಾಡ್ತಿತ್ತಂತ. 5 ಕಿಲೋಮೀಟರ್, 10 ಕಿಲೋಮೀಟರ್, 20, 30, 80 ಕಿಲೋಮೀಟರ್ ಬಂದರು. ಮೇಡಮರು ಹೇಳಿದರು, ಯಾರೋ ನಮ್ಮ ಬಸ್ಸನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ. ಅವಾಗ ಯಾರು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯವರು ಬಸ್ನಿಂದ ಕೆಳಗಿಳಿದು ಕೇಳಿದ್ರತ್ತ ಅವ್ರಿಗೆ, ಆ ಹುಡುಗರಿಗೆ, ಯಾಕಪ್ಪ ನಮ್ಮ ಬಸ್ ಯಾಕೆ ಫಾಲೋ ಮಾಡಕತ್ತೀರಿ? ಅವಾಗ ಅವ್ರು ಹೇಳಿದ್ರತ್ತ, ಉತ್ತರಾಖಂಡದ ಡೆಹ್ರಾಡೂನದಿಂದ ತಿರುಣಿ ಅಂತ ಒಂದು ಸಣ್ಣ ಗ್ರಾಮ ನಮ್ಮದು, 10 ಕಿಲೋಮೀಟರ್. ನಮ್ಮ ಊರಿಗೆ ಹೋಗುವಾಗ ಬಸ್ಸಿನ ಬ್ಯಾಗ್ನಿಂದ ಬ್ಯಾಗ್ ಬಿದ್ದಿತ್ತು. ಬ್ಯಾಗ್ನಲ್ಲಿ ಹೆಣ್ಣು ಮಕ್ಕಳ ಬಟ್ಟೆಗಳಿದ್ದು, ಪುಸ್ತಕಗಳಿದ್ದು, ಸಣ್ಣ ಸಣ್ಣ ಆಭರಣಗಳಿದ್ದು. ಅದಕ್ಕೆ ಅದನ್ನು ಕೊಳ್ಳಕ್ಕೆ ಬಂದೀವಿ ಸರ, ನಾವೇನೋ ನಿಮ್ಮ ಬಸ್ಸನ್ನು ಫಾಲೋ ಮಾಡ್ತಾ ಇಲ್ಲ ಅಂದಾಗ ಸರ್ ಎಂ ವಿಶ್ವೇಶ್ವರಯ್ಯರಂದ್ರತ್ತ, ನೀವು ಎಂಥ ಒಳ್ಳೆ ಹುಡುಗರಪ್ಪ, ನಿಮ್ಮ ಬಗ್ಗೆ ನಾ ಏನೋ ತಪ್ಪು ತಿಳ್ಕೊಂಡಿದ್ದೆ ಅಂತ 150 ರೂಪಾಯಿ ಕೊಡಕ್ಕೆ ಹೋದ್ರಂತ. ಹುಡುಗರು ಹೇಳಿದ್ರತ್ತ, ನೀವು 150 ರೂಪಾಯಿ ಕೊಡ್ತಾರಂತೇಳಿ ನಾವು ಬರಲಿಲ್ಲ. ನಾಳೆ ನೀವು ಮೈಸೂರಿಗೆ ಹೋದಾಗ, ಕರ್ನಾಟಕ ರಾಜ್ಯಕ್ಕೆ ಹೋದಾಗ, ಉತ್ತರಾಖಂಡಕ್ಕೆ ಹೋಗಿದ್ದೇವಪ್ಪ, ಉತ್ತರಾಖಂಡದಲ್ಲಿ ನಮ್ಮ ಬ್ಯಾಗ್ ಕಳುವಾಯಿತು ಅಂತ ಉತ್ತರಾಖಂಡಕ್ಕೆ ಕೆಟ್ಟ ಹೆಸರು ಬರಬಾರ್ದಂತೇಳಿ ನಾವು 80 ಕಿಲೋಮೀಟರ್ ಬಂದೀವಿ ಅಂತ ಹುಡುಗರು ಹೇಳಿದ್ರಂತ. ಇದು ಶಿಕ್ಷಣದ ಜವಾಬ್ದಾರಿ. ಬಾಡಿಗೆ ಗ್ರಾಮದ ವಿದ್ಯಾರ್ಥಿಗಳು ಇವತ್ತು ನಾಡಿನ ತುಂಬೆಲ್ಲ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರಿಯ ಮೂಲಕ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು ಈ ಊರಿನ ಶಿಕ್ಷಣ, ಈ ಊರಿನಲ್ಲಿ ಕಲಿತಿರ್ತಕ್ಕಂಥ ಶಿಕ್ಷಣ ಪಸರಿಸ್ತಾ ಇದೆ. ನನಗೆ ನನ್ನ ಗುರುಗಳು ಕೊಟ್ಟಿರ್ತಕ್ಕಂಥ ಶಿಕ್ಷಣ ಏನಾದರೂ ಇರಲಿಲ್ಲ, ಈ ವೇದಿಕೆ ಬರೋಕ್ಕೆ ಆಗ್ತಿರಲಿಲ್ಲ. ನಾನು ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡೋಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ಅದು ವಿಶೇಷವಾಗಿ ಮಹಾತ್ಮ ಗಾಂಧಿ ಹೇಳ್ತಾರೆ, ಗ್ರಾಮಗಳು ಉದ್ಧಾರ ಆಗಬೇಕು. ನಿಮ್ಮೂರಿಗೆ ಬರುವಾಗ ನಾನು ಐಗಳಿ ಕ್ರಾಸ್ನಿಂದ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೆ. ಐಗಳಿ ಅಂದರೆ ನನಗೆ ಭಾಳ ಖುಷಿ. ಅತ್ತಿನಿ ಗ್ರಾಮ ಅಂದರೆ ಭಾಳ ಖುಷಿ. ಯಾಕಂದರೆ ಅತ್ತಿನಿಯಲ್ಲಿ ಸಾಕಷ್ಟು ನನ್ನ ಅಭಿಮಾನಿ ಬಳಗ, ವಿದ್ಯಾರ್ಥಿಗಳು, ಈ ಭಾಗದ ವಿದ್ಯಾರ್ಥಿಗಳು ಭಯಂಕರ ನಮಗೆ ಪ್ರಾಣಕ್ಕೆ ಪ್ರಾಣ ಕೊಡುವಂಥ ವಿದ್ಯಾರ್ಥಿಗಳು ಈ ಭಾಗದಲ್ಲಿದ್ದಾರೆ. ಐಗಳಿಯಲ್ಲಿ ಅಶೋಕ್ ಮಿರ್ಜಿ ಸರ್ ಅಂತೇಳಿ ಅಸಿಸ್ಟೆಂಟ್ ಕಮಿಷನರ್ ಅವರೇ ನನ್ನನ್ನು ಒಯ್ದು ಅನ್ನ ಕಡಿಮೆಯಲ್ಲಿ ನನ್ನ ಸೇರಿಸಿ, ಇಲ್ಲ ನಿನ್ನಲ್ಲಿ ಒಂದು ಪ್ರತಿಭೆ ಇದೆ ಅಂಥೇಳಿ ನನಗೆ ಅನ್ನ ಕಡಿಮೆಯಲ್ಲಿ ಬೆಳೆಸಿದಂಥ ಗುರುಗಳು, ಅವರನ್ನು ಕೂಡ ನಾನು ಇಲ್ಲಿ ಸ್ಮರಿಸ್ತಾ ಇದ್ದೇನೆ. ಮಹಾತ್ಮ ಗಾಂಧಿ ಹೇಳ್ತಾರೆ, ಹಳ್ಳಿಗಳು, ಗ್ರಾಮಗಳು ಉದ್ಧಾರ ಆಗಬೇಕು. ಯಾಕೆ ಗ್ರಾಮಗಳು ಉದ್ಧಾರ ಆಗಬೇಕಂದ್ರೆ ಭಾರತ ದೇಶದಲ್ಲಿ 6,43,000 ಹಳ್ಳಿಗಳಿವೆ. ಹಳ್ಳಿ ಉದ್ಧಾರ ಆದರೆ ದಿಲ್ಲಿ ಉದ್ಧಾರ ಆಗ್ತದ. ಒಂದು ವೇಳೆ ಹಳ್ಳಿ ನಾಶ ಆದರೆ ದೆಹಲಿ ನಾಶ ಆಗ್ತದೆ. ಅದಕ್ಕೆ ಊರಿನಲ್ಲಿ ಗುಣಾತ್ಮಕ ಶಿಕ್ಷಣಗಳನ್ನು ಕೊಡಬೇಕು. ಪ್ರಾಥಮಿಕ ಶಾಲೆ ಉನ್ನತ ಮಟ್ಟದಲ್ಲಿ ಬೆಳಿಬೇಕು. ಹಳ್ಳಿಯಲ್ಲಿ ಜಾತಿ ವ್ಯವಸ್ಥೆ ಹೋಗಲಾಡಿಸಬೇಕು. ವ್ಯಸನ ಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕು. ಇವತ್ತು ಆ ಹಳ್ಳಿಗಳಲ್ಲಿ ವ್ಯಸನ ಅಂದರೆ ಈ ಮದ್ಯಪಾನ ಆಗಿರ್ಬೋದು, ಬೇರೆ ಬೇರೆ. ನೀವು ಸಿಟಿಗಳಿಗೆ ಹೋಗಿ ಸಂಬಂಧಗಳೇ ಇರೋಂಗಿಲ್ಲ. ಅದರ ವಿಶೇಷವಾಗಿ ಇಂಗ್ಲೀಷ್ ಮೀಡಿಯಮ್ ಇದೆಯಲ್ಲ, ಇಂಗ್ಲೀಷ್ ಮೀಡಿಯಮ್ದಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು 90% ವಿದ್ಯಾರ್ಥಿಗಳಿಗೆ ಈ ರಿಲೇಷನ್ ಶಬ್ದಗಳೇ ಗೊತ್ತಿರಂಗಿಲ್ಲ. ನಾವು ದೊಡ್ಡಪ್ಪ ಅಂತೀವಿ, ಚಿಕ್ಕಪ್ಪ ಅಂತೀವಿ. ಈ ಭಾಗದಲ್ಲಿ ತಾತೆ ಅಂತಾರೆ, ಚಿಕ್ಕಪ್ಪ ಅಂತೀರಿ. ಚಿಕ್ಕಪ್ಪ, ದೊಡ್ಡಪ್ಪ, ಅವ್ವ, ಅಪ್ಪ, ಅಣ್ಣ, ತಮ್ಮ, ತಂಗಿ, ಈ ಥರ ಸಹೋದರ ಮಾವ. ಆದರೆ ಇಂಗ್ಲೀಷ್ ಭಾಷೆಯಲ್ಲಿ 2 ಪದಗಳು. ಆ 2 ಪದಗಳ ಬಳಸಿದ್ರೆ ಎಲ್ಲವೂ ರಿಲೇಷನ್ ಮುಗಿದೋಗ್ಬಿಡ್ತು. ಅದಕ್ಕೆ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಮಕ್ಕಳು ಈ ದೇಶವನ್ನು ಆಳಬಹುದು. ಈ ದೇಶಕ್ಕೆ, ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧ್ಯಯನ ಮಾಡಿದ್ದು ಸರ್ಕಾರಿ ಶಾಲೆಯಲ್ಲಿ, ಸರ್ ಎಂ ವಿಶ್ವೇಶ್ವರಯ್ಯ ಅಧ್ಯಯನ ಮಾಡಿದ್ದು ಸರ್ಕಾರಿ ಶಾಲೆಯಲ್ಲಿ, ಮಹಾತ್ಮ ಗಾಂಧೀಜಿಯವರು ಅಧ್ಯಯನ ಮಾಡಿದ್ದು ಸರ್ಕಾರಿ ಶಾಲೆಯಲ್ಲಿ. ಸರ್ಕಾರಿ ಶಾಲೆಯ ಮೂಲಕ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ನಾ ಏನು ಹೇಳ್ತೀನಿ ಅಂದರೆ ಆತ್ಮಸ್ಥೈರ್ಯ ಭಾಳ ಇರ್ತದೆ. ಯಾಕಂದರೆ ಶಿಕ್ಷಣ ಆತ್ಮಹತ್ಯೆ ಮಾಡಿಕೊಳ್ಳೋದಲ್ಲ, ಆತ್ಮಸ್ಥೈರ್ಯದಿಂದ ಫೇಸ್ ಮಾಡುವಂಥದ್ದು. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಬದುಕುವಂಥ ಒಂದು ಶಕ್ತಿ ಕೊಡೋದು ಅದು ಸರ್ಕಾರಿ ಶಾಲೆಗಳು. ಅಂಥ ಸರ್ಕಾರಿ ಶಾಲೆಯ 100ರ ಸಂಭ್ರಮವನ್ನು ನಿಮ್ಮ ಊರಲ್ಲಿ ಮಾಡ್ತಾ ಇದ್ದೀರಿ. ಅದು ನಮಗೂ ಪ್ರೇರಣೆ. ಇತ್ತೀಚೆಗೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಫ್ಜಲ್ಪುರ ಜಿಲ್ಲೆಯ
ಬಾದರಬಂಡಿ ಅಂತ ಒಂದು ಗ್ರಾಮದಲ್ಲಿ ಅವರು ಕೂಡ 75ರ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಮಾಡಿದರು. ಜವಾಬ್ದಾರಿಗಳೇನು, ತಾವು ಮುಂದಿನ ದಿನಮಾನಗಳಲ್ಲಿ ಈ ಶಾಲೆಗಳಿಗೆ ಏನಾದರೂ ಒಂದಿಷ್ಟು ದೇಣಿಗೆಯನ್ನು ಕೊಡ್ರಿ. ಇತ್ತೀಚೆಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರೊಂದು ಕಾರ್ಯಕ್ರಮ ಜಾರಿಗೆ ತಂದಿದ್ದಾರೆ. ಯಾವುದು ಅಂದರೆ ಚಿಗುರು ಮತ್ತು ಬೇರು ಅನ್ನುವಂಥ ಕಾರ್ಯಕ್ರಮ. ಚಿಗುರು ಅಂದರೆ ಯಾವುದು? ಆ ಅಧ್ಯಯನ ಮಾಡುವಂಥ ವಿದ್ಯಾರ್ಥಿಗಳು. ಬೇರು, ನೀವೆಲ್ಲ ಬೇರುಗಳು. ಮುಂದಿನ ದಿನಮಾನಗಳಲ್ಲಿ ಶಾಲೆಗೆ ಒಂದು LED ಬೋರ್ಡ್ಗಳಾಗಲಿ, ಅಥವಾ ಒಂದು ಗ್ರಂಥಾಲಯದ ವ್ಯವಸ್ಥೆ ಆಗಲಿ, ಅಥವಾ ಕಂಪ್ಯೂಟರ್ ಸಿಸ್ಟಮ್ ಆಗಲಿ, ನೀವು ಒಂದಿಷ್ಟು 5,000ನೋ ಅಥವಾ 10,000ನೋ ದೇಣಿಗೆ ಸಂಗ್ರಹ ಮಾಡಿ ಸರ್ಕಾರಿ ಶಾಲೆಗಳಿಗೆ ಕೊಟ್ಟಿದ್ದೇ ಆದರೆ ಅವು ಉದ್ಧಾರ ಆದರೆ ನಿಮ್ಮೂರು ಉದ್ಧಾರ ಆಗ್ತದ, ನಿಮ್ಮೂರು ಇಡೀ ದೇಶದಲ್ಲಿ ಒಂದು ಮಾದರಿಯ ಗ್ರಾಮ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ, ಭಗವದ್ಗೀತೆಯಲ್ಲಿ ಒಂದು ಸಂದೇಶ ಇದೆ, ಆದದ್ದೆಲ್ಲ ಒಳ್ಳೆಯದಕ್ಕೆ, ಆಗಲಿರುವುದು ಒಳ್ಳೆಯದಕ್ಕೆ, ಕಳೆದುಕೊಳ್ಳಲು ನಾವು ತಂದಿದ್ದಾದರೂ ಏನು, ನಾಶವಾಗಲು ನಾವು ಮಾಡಿದ್ದಾದರೂ ಏನು, ನಿನ್ನೆ ಯಾರದೋ ಆಗಿತ್ತು ಇಂದು ನಮ್ಮದಾಗಿದೆ, ನಾಳೆ ಯಾರದೋ ಆಗಲಿದೆ, ಜಗದ ನಿಯಮ, ಆದದ್ದೆಲ್ಲ ಒಳ್ಳೆಯದಕ್ಕೆ ಅಂತ ತಿಳ್ಕೊಂಡು ಮುನ್ನುಗ್ರಿ, ಸಾಧನೆಗಳನ್ನು ಮಾಡ್ರಿ ಅನ್ನುವಂಥ ಮಾತನ್ನು ಹೇಳಿ, ಒಬ್ಬ ರಾಜ ಮಂತ್ರಿ ಹೇಳ್ತಿದ್ದಂತ ಆದದ್ದೆಲ್ಲ ಒಳ್ಳೆಯದಕ್ಕೆ ಅಂತ. ಏನು ಬೇಕಾದಾದ್ರೂ ಅದೇ ಶಬ್ದ, ಆದದ್ದೆಲ್ಲ ಒಳ್ಳೆಯದಕ್ಕೆ. ರಾಜನ ಬೇಟೆಗಾರಿಕೆ ಮಾಡ್ಲಿಕ್ಕೆ ಹೋದಾಗ ರಾಜನ ಹೆಬ್ಬಟ್ಟು ಕಡ್ದು ಬಿಡ್ತು ಹುಲಿ ಬಂದು. ಅವಾಗ ಮಂತ್ರಿ ಅಂದ ಆದದ್ದೆಲ್ಲ ಒಳ್ಳೆಯದಕ್ಕೆ. ಅವಾಗ ರಾಜನ ಸಿಟ್ಟು ಬತ್ತು, ನನ್ನ ಹೆಬ್ಬಟ್ಟು ಹೋಗ್ಯದ, ಇವ ಆದದ್ದೆಲ್ಲ ಒಳ್ಳೆಯದಕ್ಕಲಕತ್ತನಂತ ಹೇಳಿ ಮಂತ್ರಿ ಜೈಲಿಗೆ ಹಾಕಿದರು. ಜೈಲಿಗೆ ಹಾಕಿ ಬರೀ 10 ನಿಮಿಷನಾಗ ಅಲ್ಲಿ ಬುಡಕಟ್ಟು ಜನರು ರಾಜನನ್ನು ಬಂಧಿಸಿದರು. ಬಂಧಿಸಿ ಹೋಗಿ ಅಲ್ಲಿ ಮರಗಮ್ಮ ದೇವಸ್ಥಾನದ ಮುಂದೆ ಅವನು ಕಡಿಬೇಕಂತ ರೆಡಿಯಾಗಿದ್ದರು. ಅದ್ರಾಗ ಒಬ್ಬ ಹಿರಿಯ ವ್ಯಕ್ತಿ ಏನು ಮಾಡಿದ ಅಂದರೆ ಅವ್ರ ಬಾಡಿ ಚೆಕ್ ಮಾಡಿದ. ಇಲ್ಲ, ಬಟ್ ಕಟ್ಟಾಗ್ಯದ, ಬಟ್ ಕಟ್ಟಾದರೆ ದೇವರಿಗೆ ಅದು ಅರ್ಪಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಅವನು ಬಿಟ್ಟರು. ಅವಾಗ ರಾಜ ಅಂದ, ಹೌದಲ್ಲ, ನಮ್ಮ ಮಂತ್ರಿ ಅಂದಿದ್ದ ಆದದ್ದೆಲ್ಲ ಒಳ್ಳೆಯದಕ್ಕೆ ಅಂತ. ಅವಾಗ ರಾಜ ಹೋಗಿ ಆ ಮಂತ್ರಿ ಹತ್ರ ಹೋದ. ಮಂತ್ರಿ ಹತ್ರ ಹೋಗಿ ಮಂತ್ರಿ ರಿಕ್ವೆಸ್ಟ್ ಮಾಡ್ಕೊಂಡವ, ಆಯ್ತಪ್ಪ ನನ್ನನ್ನು ಉಳಿಸಿ, ನಿನ್ನ ಜೈಲಿ ಹಾಕಿನಿ, ನೀ ಆದದ್ದೆಲ್ಲ ಒಳ್ಳೆಯದಕ್ಕೆಲ್ಲ ಅಂದಾಗ ಅವ ಅಂತಾನ ಮಂತ್ರಿ, ಅಣ್ಣ ನಿನ್ನ ಬಿಟ್ಟರೆ ನೆಕ್ಸ್ಟ್ ನಾನೇ ಇದ್ದೆ ಅಲ್ಲಿ, ನಿನ್ನ ಇಕ್ಕರಿಸಿಲ್ಲ ಅಂದ್ರೆ ಅವ್ರು ಗ್ಯಾರಂಟಿ ನಾನು ಇಕ್ಕರಿಸ್ತಿದ್ರು, ನೀ ಜೈಲಿ ಹಾಕಿದ್ದೇ ಬೆಸ್ಟ್ ಆಯಿತು, ಅದಕ್ಕೆ ಆದದ್ದೆಲ್ಲ ಒಳ್ಳೆಯದಕ್ಕೆ ಅನ್ನುವಂಥ ಮಾತನ್ನು ಹೇಳಿ, ಊರಿನ ಹಿರಿಯರ ಮಾರ್ಗದರ್ಶನದಲ್ಲಿ ತಾವೆಲ್ಲ ಬೆಳೀರಿ, ಅವರ ಆದರ್ಶಗಳಲ್ಲಿ ತಾವೆಲ್ಲ ಬೆಳೀರಿ, ಈ ಭಾಗದ ಎಲ್ಲ ಪರಮ ಪೂಜ್ಯರಾದರ ಅವರ ಆದರ್ಶದ ಮೂಲಕ ತಾವೆಲ್ಲ ಬೆಳೆದು ದೊಡ್ಡ ವ್ಯಕ್ತಿಗಳಾಗರಿ ಅಂಥೇಳಿ ಆಶಿಸ್ತಾ, ಈ ಊರಿನ ಮೂಲಕ ಯಾವುದೇ ವಿದ್ಯಾರ್ಥಿ ಧಾರವಾಡ ಆಗಿರ್ಬೋದು, ಬಿಜಾಪುರಕ್ಕೆ ಬಂದಂಥ ವಿದ್ಯಾರ್ಥಿಗಳಿಗೆ ನಾನು ಉಚಿತವಾಗಿರುವಂಥ ಶಿಕ್ಷಣ ಕೊಡ್ತೀನಿ ಅಂತೇಳಿ, ನಾನು ನಿಮ್ಮೊಳಗೆ ನಾನು ಕೂಡ ಒಬ್ಬ ಭಾಗಿಯಾಗ್ತೀನಿ. ನನ್ನ 7 ಬ್ರ್ಯಾಂಚ್ಗಳದಾವೆ. ಈ ಪ್ರೆಸೆಂಟ್ ಮೈಸೂರದಲ್ಲಿ ಒಂದು ಬ್ರ್ಯಾಂಚ್ ಇದೆ. ಮಂಡ್ಯ ಜಿಲ್ಲೆಯ ಬಾಡಿಗೆನೇ ಬರಕತ್ತು ವಾಪಸ್. ಮಂಡ್ಯ ಜಿಲ್ಲೆ ಚಿನಕುರಳಿ ಅಂತ ಒಂದು ಗ್ರಾಮದಲ್ಲಿ ಒಂದು ಬ್ರಾಂಚ್ ಇದೆ, ಕಿತ್ತೂರದಲ್ಲಿ ಒಂದು ಬ್ರಾಂಚ್ ಇದೆ, ಧಾರವಾಡದಲ್ಲಿ ಬ್ರಾಂಚ್ ಇದೆ, ಬಿಜಾಪುರದಲ್ಲಿ ಬ್ರಾಂಚ್ ಇದೆ. ಸುಮಾರು 3,500 ವಿದ್ಯಾರ್ಥಿಗಳು ನನ್ನ ಕೈಯಲ್ಲಿ ಈಗ ಅಧ್ಯಯನ ಮಾಡ್ತಾ ಇದ್ದಾರೆ. ನೀವು ಯಾವುದೇ ಬ್ರಾಂಚಿಗೆ ಬಂದರೂ ಕೂಡ ಬಾಡಿಗೆ ಅಂತೇಳಿ ನನಗೊಂದು ಹೆಸರು ಹೇಳಿದ್ರೆ ಸಾಕು, ನಿಮಗೆ ಫ್ರೀ ಆಗಿರುವಂಥ ಶಿಕ್ಷಣ ಕೊಡ್ತೀನಿ ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.